ಏನದು ಏನದು ಕೈಯಲ್ಲಿ ಬೂ ಹಾಕ್ತಿದ್ದೀರಾ? ಎಲ್ಲಿಗೆ? ಯಾರ್ಯಾರು 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 ಹೋಗ್ತಿರೋದು? ಅಪ್ಪ ಅಪ್ಪ ಬೇಡವಾ? ಅಪ್ಪ ಬೇಕಾ ಬೇಡವಾ? ಹಾಂ ಲಚ್ಚಮ್ಮ ಲಚ್ಚಮ್ಮ ಲಚ್ಚು ಅಪ್ಪಾಜಿ ಗಾಡಿ ಅದು ಲಚ್ಚು ಯಾವ್ದು ಅಪ್ಪಾಜಿ ಗಾಡಿ? ಹಾಗೆ ಅಲ್ಲಿಂದ ಹೊರಟು ಇನ್ನೇನು ಹೋಗಬೇಕಾಯಿತು. ಇಲ್ಲಿಂದ ಮನೆಯಿಂದ ಒಂದು 2 ಕಿಲೋಮೀಟರ್ ಇತ್ತು ಅಷ್ಟೇ. ನಂತರ ನಿಮಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗಿದರೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ? ಹಾಗೆಯೇ ಹೋಗ್ತಾ ಇದಕ್ಕಿಂತ ಮುಂಚೆ ಹೇಳಬೇಕು ಅನ್ನೋ ಎಕ್ಸ್ಪೀರಿಯೆನ್ಸು. ಇದಕ್ಕಿಂತ ಮುಂಚೆ ನಾನು ಉಪ್ಪಿನ ದೀಪ ಹಚ್ಚೋದಕ್ಕೆ ಏನು ಮಣ್ಣಿಂದು ಸ್ವಲ್ಪ ಬೌಲ್ ಥರ ಬರುತ್ತಲ್ಲ ಆ ಥರ ಒಂದು ತೊಗೊಂಡು ಬಂದಿದ್ದೆ. ಅದೇನಾಯಿತು ಅಂತ ಅಂದರೆ ಅದೇನು ಹಳೆ ಸ್ಟಾಕ್ ಕೊಟ್ಟಿದ್ರಾ ಏನು ಕೊಟ್ಟಿದ್ರಾ ಅದಂತೂ ಐಡಿಯಾ ಇಲ್ಲ. ಬಟ್ ಅದೇನಾಯಿತು ಅಂತ ಹೇಳಿದ್ರೆ ದಿನೇ ಹೋಗ್ತಾ ಒಂದು ಹಾಫ್ ಡೇ ಅದನ್ನು ನೀರಿನಲ್ಲಿ ನೆನೆ ಹಾಕಿದ್ದೆ. ಬಟ್ ಆವಾಗೇನೂ ಆಗಿಲ್ಲ, ಒಳ್ಳೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಲ್ಪ ಕರ್ಗೋಗೋದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ನೋಡಿದೆ 1 ವೀಕ್ ಹಚ್ಚಿದೆ, 2 ವೀಕ್ಸ್ ಹಚ್ಚಿದೆ. ಬಟ್ ಅದಕ್ಕೆ ಪ್ರೈಸು 40 - 50 ರುಪೀಸ್ ತೊಗೊಂಡಿರ್ಬೋದು ಅನ್ಕೊತೀನಿ. ಸ್ವಲ್ಪ ದೊಡ್ಡದಾಗಿ ತೊಗೊಂಬಂದಿದ್ದೆ ಉಪ್ಪು. ಈ ಥರ ಒಂದು 3 ಕೈಯಿಂದ ಒಂದು 3 ಅಡಿ ಅಂದರೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಅಂಗೈಯಷ್ಟು 3 ಸರಿ ಹಿಡೀಲಿ, ಒಂದು ಇಡಿ ಸ್ವಲ್ಪ 3 ಇಡಿ ಥರ ಹಾಕೋಣ ಅಂತೇಳಿ ತೊಗೊಂಬಂದಿದ್ದೆ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಅಲ್ಲಿ ಬೇಡ, ಇಲ್ಲಿ ಸ್ಟಾಕ್ ಕೊಡ್ತಾರಾ ಏನೋ ಅಂತೇಳಿ ನೆಕ್ಸ್ಟ್ ಈ ಕಡೆ ಬಂದು ಈ ಕಡೆ ಮಾತ್ರ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಲೈಟಾಗಿ ಮಳೆ ಬರೋ ಥರ ಆಗಿತ್ತು. ಇನ್ನೇನು ಸಂಜೆ ಆವಾಗ ತಾನೇ ಬಿಸಿಲು ಹೋಗಿತ್ತು, ಹಾಗಾಗಿ ಕರ್ಕೊಂಡೋದೆ. ನನ್ನ ಮಗಳಿಗೂ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ. ಹೋಮ್ ರೆಮಿಡಿಲೇ ಆದಷ್ಟು ರೆಡಿ ಮಾಡಿದ್ದೀನಿ ಅವಳನ್ನ. ಓಕೆ, ಲೆಟ್ಸಿ ನೋಡೋಣ ಮುಂದೆ ಯಾವ ಥರ ಸಿಗುತ್ತೆ ಏನು ಅಂತೇಳಿ. ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತೊಗೋಬೇಕು. ಹಾಗೆ ರಂಗೋಲಿ ಖಾಲಿ ಆಗಿತ್ತು. ಹಾಗೆ 1-2 ದೀಪ ತರಬೇಕಾಗಿತ್ತು. ಮಂಗಳವಾರ ಎಲ್ಲ ಸಂಜೆ ಟೈಮು ಇವೆಲ್ಲ ವಸ್ತುಗಳನ್ನ ತೊಗೊಂಬಂದರೆ ಒಂದು ಶುಭ ಸಂಕೇತ ಅಂತ ಹೇಳ್ಬಿಟ್ಟು ಆವತ್ತಿನ ಒಂದು ಸಂಜೆ ಹೊರಟು. ಹಾಗೆಯೇ ನಾವು ಅಂದ್ಕೊಳ್ಳಿಕ್ಕಿಂತ ಬೇಗನೆ ಹೋಗಿ ತೊಗೊಂಡು ಬಂದು ಅಲ್ಲೇ ಮೇ ಬಿ ಲೇಟ್ ಆಗ್ಬೋದು. ಯಾವಾಗ ಹೋದರೂ ಈ ಒಂದು ಗಂಧಿಗೆ ಅಂಗಡೀಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಓಕೆನಾ? ಇಲ್ಲಿ A to Z ಸಿಗುತ್ತೆ, ನಮ್ಗೆ ಗೊತ್ತೇ ಇರೋಲ್ಲ ಆ ಥರ ಎಲ್ಲ ಸಿಗುತ್ತೆ. ಹಾಗೆಯೇ ಆ ಶಾಪ್ನಲ್ಲಿ ಹೇಳಿದರು ಹೋಗಿದ ತಕ್ಷಣ ಅಟ್ಲೀಸ್ಟ್ ಒಂದು 2 ಅವರ್ಸು ನೀರಿನಲ್ಲಿ ನೆನೆ ಹಾಕಿ ನಂತರ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಸ್ವಲ್ಪ ರಂಗೋಲಿ ಖಾಲಿಯಾಗಿತ್ತು. ರಂಗೋಲಿ ತೊಗೊಂಡು ಸ್ವಲ್ಪ ಇನ್ನೊಂದು ಪೂಜೆ ಐಟಮ್ಸ್ಗಳಿತ್ತು, ಅದನ್ನು ತೊಗೊಂಡು ನಿನ್ನೆನೆ ಹೂವು ಎಲ್ಲ ತೊಗೊಂಡು ಬಂದಿದ್ದು. ಹಾಗಾಗಿ ಹೂವು ಎಲ್ಲ ಏನಿರುತ್ತೆ ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಸ್ಟೋರ್ ಮಾಡಿ ಇರೋದಕ್ಕಿಂತ ಆವಾಗ ಫ್ರೆಶ್ಶಾಗಿ ತೊಗೊಂಬಂದು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಹಾಗೆ ಬಂದು ನನ್ನ ಮಗಳು ಆಟ ಆಡ್ತಿದ್ಲು. ಅವಳು ಇರೋದೇ ಒಂಥರ ಟೈಮ್ ಪಾಸ್ ಆಗುತ್ತೆ ನಮಗೆ ಮನೆಯಲ್ಲಿ, ಒಂದು ಬೇಜಾರಾಗೋದಿಲ್ಲ. ನೋಡಿ ಹೀಗೆ ನೆನೆ ಹಾಕಿದ್ದೆ. ನನಗೆ ಆಲೇ ಒಂದು 6 ಆಗೋಗಿತ್ತು ಟೈಮು. ಹಾಗಾಗಿ ನಾನು ಬೇಗ ದೀಪ ಹಚ್ಚಬೇಕಾಗಿತ್ತು. ಹೇಳಿದೆ ಹಸ್ಬೆಂಡ್ಗೆ ನನಗೆ ಉಪ್ಪಿನ ದೀಪ ಹಚ್ತಾ ಇಲ್ಲ ಅಂತ ಹೇಳಿದೆ. ಹೋಗಿ ತೊಗೊಬಂದ್ಬಿಡೋಣ, ಈಗಲೇ ಕೊಡಿಸ್ತೀನಿ ನೋಡಿ ಅಂತ ಹೇಳಿ ಅವ್ರು ಆವಾಗಲೇ ಪಾಪ ಕರ್ಕೊಂಡು ಹೋದರು. ಈಗ ನಮ್ಮ ದೇವ್ರ ಮನೇಲಿ ಇರೋ ಒಂದು ಜಾಗದಲ್ಲೇ ಲಕ್ಷ್ಮಿ ಮುಂದೆ ಹಚ್ಚೋಣ ಅಂತ ಹೇಳಿ ಯಾವಾಗಲೂ ಕರ್ಗೋದೇ ಇಟ್ಟು ಹಚ್ಚೋದು. ಮತ್ತು ಸಿಕ್ಕಾಪಟ್ಟೆ ಪವರ್ಫುಲ್ಲು. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೀವು ಉಪ್ಪಿನ ದೀಪ ಹಚ್ಚೋದು ನಿಮ್ಗೆ ಏನಾದ್ರೂ
ಫಲ ಸಿಕ್ಕಿಲ್ಲ ಅಂದರೆ ಈ ತಪ್ಪುಗಳನ್ನ ನೀವು ಮಾಡ್ತಿರ್ಬೋದು. ಹಾಗೆಯೇ ಕಂಟಿನ್ಯೂಸ್ ವಿಡಿಯೋ ನೋಡಿ, ಓಕೆನಾ. ನನ್ನ ಮಗಳು ವಿಡಿಯೋನ ಮಾಡೋದಕ್ಕೆ ಬಿಡ್ತಾ ಇದೆ, ಅದ್ರ ಮುಂದೆ ಮಾಡ್ತಾ ಇದ್ದೀನಿ. ಹಾಗೆ ಈ ಸರಿ ರೀಸೆಂಟಾಗಿ ಹೋದಾಗ ಒಂದು ಲಕ್ಷ್ಮಿ ಗೌರನಹಳ್ಳಿ ಲಕ್ಷ್ಮಿ ವ್ರತ ಮಾಡಿ ನಾನು ಒಂದು ಫೋಟೋ ತೊಗೊಂಬಂದಿದ್ದೆ. ಹಾಗೆ ನಾವು ನೀಟಾಗಿ ಏನಂದರೆ ನಾನ್ ವೆಜ್ ತಿಂದಂಗೆ ಪೂಜೆ ಸ್ನಾನ ಮಾಡ್ದಲೇ ಇರೋ ಮನೇಲಿರೋ ಹಾಗೆ ಈ ಥರ ಎಲ್ಲ ಒಂದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡ್ತೀವಿ ಅಂತಂದರೆ ಮಾತ್ರ ಈ ಥರ ಲಕ್ಷ್ಮಿನ ಒಂದು ಅಕ್ಕಿಲಿ ಹಾಕಿ ಈ ಥರ ನಾವು ಮನೇಲಿ ಕೂರಿಸ್ಕೋಬೋದು. ಇಲ್ಲ ಅಂದರೆ ಅದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಆವಾಗ ನಾನ್ ವೆಜ್ ಮಾಡ್ತಿದ್ದೀವಿ ಅದು ಇದು ಅಂತ ಹೇಳಿದ್ರೆ ನಾವು ಇದನ್ನು ಫಾಲೋ ಮಾಡೋದಕ್ಕೆ ಹೋಗ್ಬಾರ್ದು. ಮುಂದಿನ ದಿನಗಳಲ್ಲಿ ಅದನ್ನು ಬೇಕು ಹೇಳಬೇಕು ಅನ್ಸಿದ್ರೆ ಆ ಒಂದು ವ್ರತನೂ ನಾನು ಶೇರ್ ಮಾಡ್ತೀನಿ. 48 ಡೇಸ್ ಮಾಡುವಂಥ ಒಂದು ಪೂಜೆ, ಓಕೆನಾ. ಹಾಗೆಯೇ ಪೂಜೆಗೆ ಬೆಳಗ್ಗೆ ಹಣ್ಣಿಟ್ಟಿದ್ದೆ, ಹಣ್ಣು ನನ್ನ ಮಗಳು ತೊಗೊಂಡು ಆಲ್ರೆಡಿ ತಿಂದಿದ್ಲು. ಇನ್ನು ಸಂಜೆ ಬಂದ್ಬಿಟ್ಟು ಹಸಿ ಹಾಲು, ಯಾವತ್ತು ಕಾಯಿಸಿರೋ ಹಾಲನ್ನ ದೇವ್ರಿಗೆ ಇಡಬಾರ್ದು, ಹಸಿ ಹಾಲೇ ಇಡಬೇಕು. ಹಾಗೆ ದೇವ್ರ ಮುಂದೆ ನಮ್ಮದು ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಅದ್ರ ಮುಂದೆ ಹಚ್ಚುವಂಥದ್ದು, ಅಲ್ಲೇ ಒಂದು ಜಾಗ ಮಾಡಿ ಹಚ್ಚುವಂಥದ್ದು. ನಾನು ಈಗ ಎಲ್ಲಿ ಹಾಲು ಇಕ್ಕಿದ್ದೀನೋ ಅಲ್ಲೇ ಒಂದು ವಿಳೆದೆಲೆ ಹಾಕಿ ಹಚ್ತಾ ಇದ್ದೆ, ಅದು ಸಿಕ್ಕಾಪಟ್ಟೆ ರಿಸಲ್ಟ್ ಬಂತು. ಅಲ್ಲೇ ಮುಂದೆ ಹಚ್ಚೋಣ, ರಂಗೋಲಿ ಹಾಕಬೇಕು ಹಚ್ಚೋಣ ಅಂತೇಳಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಯಾವ ಒಂದು ಪ್ರೊಸೀಜರಲ್ಲಿ ಮಾಡಬೇಕು ಅಂತ ಇಲ್ಲಿ ಹೇಳ್ತೀನಿ. ನೀವು ಉಪ್ಪಿನ ದೀಪ ಹಚ್ಚು ನಿಮಗೆ ಯಾವುದೇ ಒಂದು ರಿಸಲ್ಟ್, ಆರ್ಥಿಕ ಒಂದು ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಅಂತೇಳಿ ನಿಮಗೆ ಈ ಒಂದು ತಪ್ಪುಗಳನ್ನ ನಾವು ತುಂಬ ಹಾಗೆ ಗೋರನಹಳ್ಳಿಯಿಂದ ತೊಗೊಂಬಂದಿರುವಂಥ ಒಂದು ಬಳೆ ಏನು ನಮ್ಗೆ ಹಾಕೊಳ್ಳೋಕೆ ಕೊಟ್ಟಿರ್ತಾರಲ್ಲ ಆ ಬಳೆನೂ ಸಹ ಅಲ್ಲೇ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ ದೇವರೇ ನಮ್ಮ ಮನೆಗೆ ನಿಲ್ಲಿಸಿರುವಂಥ ಒಂದು ಭಾವನೆಯಿಂದ ಒಂದು ಪೂಜೆ ಮಾಡ್ತಿದ್ದೀನಿ. ಹಾಗೆಯೇ ಅಲ್ಲೇ ಯೂಶಲಿ ನಾನು ಮಂಗಳವಾರ ಮತ್ತೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಈ ಸರಿ ಪೂಜೆ ಮಾಡಿಸಿದ ಸಾರಿ ಎಲ್ಲ ಕೊಟ್ಟು ಅವರು ಕುಂಕುಮ ಕೊಟ್ಟು ದೇವ್ರ ಕೆಳಗಡೆ ಕಾಲು ಕೆಳಗಡೆ ಇರೋ ಒಂದು ಕುಂಕುಮ ಕೊಟ್ಟು ಅದನ್ನು ನಾವು ತುಂಬ ಮಡಿಯಲ್ಲಿ ಇದ್ವಿ. ನಾನ್ ವೆಜ್ ಏನು ಮನೇಲಿ ಮಾಡಿಲ್ಲ, ನಾವು ಏನು ಯೂಸ್ ಮಾಡ್ತಿಲ್ಲ ಅಂತ ಮಾತ್ರ ಯೂಸ್ ಮಾಡಿಕೊಂಡು ಹಣೆಗೆ ಇಟ್ಕೊತೀವಿ. ನಾನು ನೆಕ್ಸ್ಟ್ ನೋಡಿ ನಾನು ತೊಗೊಂಬಂದಿರೋವಂಥ ಒಂದು ದೊಡ್ಡದು ಬೌಲ್ ಥರ ಹೊಂದಿರೋವಂಥ ಒಂದು ದೀಪನ ಅದಕ್ಕೆ ಫುಲ್ಲು ಕಂಪಲ್ಸರಿಯಾಗಿ ಇದು ಮಾಡಲೇಬೇಕು ಅಂತ ಹೇಳ್ತೀನಿ. ಫುಲ್ಲು ಸುತ್ತ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಎಲ್ಲನೂ ಸಹ ಒಂದು ಯಾವುದೇ ಒಂದು ಅಂಟು ಮುಂಟು ಇದ್ರೂ ಸಹ ಹೋಗೋ ಹಾಗೆ ಒಂದು ಅರಿಶಿನ ಹಚ್ಚಬೇಕು, ಓಕೆನಾ. ಈ ಥರ ಫುಲ್ಲು ಸುತ್ತಲೂ ಸಹ ಅರಿಶಿನ ಹಚ್ಚಬೇಕು. ನಾವು ಏನೇ ಮಾಡಬೇಕಿದ್ರು ಆ ಒಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಎಂಡಿಂಗ್ ಆಗೋವರೆಗೂ ಸಹ ನಾವು ಲಕ್ಷ್ಮಿನ ಮನದಲ್ಲೇ ಅಥವಾ ಬಾಯಲ್ಲಿ ಹೇಳ್ತಾ ಇರಬೇಕು. ಆವಾಗಲೇ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 2 ದೀಪಕ್ಕೂ ಸಹ ನಾವು ಅದೇ ಥರ ಲೈಟಾಗಿ ಅರಿಶಿನ ಫುಲ್ಲು ಹಚ್ಚಿ ಒಂದು ಲೋಟದಲ್ಲಿ ನೀರು ತಗೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೆ ನಾನು. ಅದನ್ನು ಹಚ್ಚಿ ಈಗ ಪೂಜೆನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈಗ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಅರಿಶಿನ ಕುಂಕುಮ ಇರ್ತಾರೆ. ಒಬ್ಬರು 5 ಕಡೆ ಇರ್ತಾರೆ, ಒಬ್ಬರು 9 ಕಡೆ ಇರ್ತಾರೆ, ಈ ಥರ ಎಲ್ಲ ಇರ್ತಾರೆ. ನಾನೇನು ಲೆಕ್ಕ ಇರೋದಿಲ್ಲ, ಎಷ್ಟು ನೀಟಾಗಿ ಅಷ್ಟು ಫುಲ್ ಇಟ್ಟಿದ್ದೀನಿ. 5 ಕಡೆ ಇಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು. 5 ಎಲೆ 5 ಥರ ಇಡೋದು, 5 ಊದ್ಬತ್ತಿ ಹಚ್ಚೋದು, 5 ಬಾಳೆಹಣ್ಣು ಇಡೋದು, 2 ಬಾಳೆಹಣ್ಣು ಇಡೋದು, ಈ ಥರ ಎಲ್ಲ ತುಂಬ ಒಳ್ಳೆಯದು. ಅವೆಲ್ಲ ಶುಭ ಸಂಖ್ಯೆಗಳು ಅಂತಲೇ ಹೇಳ್ಬೋದು. ಉಪ್ಪಿನ ದೀಪ ಹಚ್ಚೋದ್ರಿಂದ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸಿದೆ ನಮ್ಮ ಮನೆಯಲ್ಲಂತೂ. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಈ ಒಂದು ಉಪ್ಪಿನ ದೀಪ ಹಚ್ತಿದ್ದೀವಿ ಅಂತ ಅಂದರೆ ಮಂಗಳವಾರ ಹಚ್ಬೋದು ಅಥವಾ ಶುಕ್ರವಾರ ಹಚ್ಬೋದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಹಚ್ಚಿದ್ರೆ ತುಂಬ ಪವರ್ ಇರುತ್ತೆ ಈ ಒಂದು ದೀಪಕ್ಕೆ, ಉಪ್ಪಿನ ಒಂದು ದೀಪಕ್ಕೆ. ನಾವು ವಿಸರ್ಜನೆ ಮಾಡಬೇಕಾದ್ರೂ ಸಹ ಮಾರನೇ ದಿನನೇ ಮಾಡಬೇಕು. ಒಂದು ವೀಕ್ ಫುಲ್ ಇಟ್ಕೊಂಡು ಹಚ್ಚೋದು ಆ ಥರ ಎಲ್ಲ ತಪ್ಪನ್ನ ಗೊತ್ತಿಲ್ಲದೆ ಮಾಡ್ತಾರೆ, ಇಲ್ಲ ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು, ಓಕೆನಾ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಉಪ್ಪಿನ ದೀಪ ಹಚ್ಚಿದ್ದೇನೆ ನಾವು ನಾನ್ ವೆಜ್ನ ಮನೆಯಲ್ಲೂ ಮಾಡಬಾರ್ದು, ನೆಕ್ಸ್ಟ್ ಹೊರಗಡೆನೂ ತಿನ್ನಬಾರ್ದು. ಯಾರು ಪೂಜೆ ಮಾಡ್ತಾರೆ ಅವರು ಸಹ ಮನೆಯಲ್ಲೂ ಮಾಡಬಾರ್ದು, ಹೊರಗಡೆನೂ ತಿನ್ನಬಾರ್ದು. ಇದೊಂದು ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ನಾವು ವಿಸರ್ಜನೆ ಮಾಡಬೇಕಾದ್ರೆ ಉಪ್ಪನ್ನ ಯಾವುದೇ ಒಂದು ಕಾರಣಕ್ಕೆ ಕೆಲವೊಂದು ವಿಡಿಯೋಗಳಲ್ಲಿ ಹೇಳೋದನ್ನ ನೋಡಿದ್ದೀನಿ, ಯಾವುದೋ ಒಂದು ಗಿಡಕ್ಕೆ ಹಾಕಿ ಅಂತ ಹೇಳ್ತಾರೆ. ಆ ಥರ ಒಂದು ತಪ್ಪು ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ. ಗಿಡ ಒಣಗೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಉಪ್ಪನ್ನ ಯಾವುದೇ ಕಾರಣಕ್ಕೂ ಹಾಕ್ಬಿಡಿ. ಯಾವುದನ್ನು ಒಂದು ಬೌಲಲ್ಲಿ ಕರಗಿಸ್ಬಿಟ್ಟು ಓಕೆನಾ. ನೋಡಿ ನಾನು ಎಲ್ಲಿ ಇಡ್ತಾ ಇದ್ನೋ ಅಲ್ಲಿ ನೀರಾಕಿ ಸ್ವಲ್ಪ
ಕ್ಲೀನ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಅರಿಶಿನ ಹಚ್ತೀನಿ. ಅದರ ಮೇಲೆ ಏನು ಅಷ್ಟದಳ ರಂಗೋಲಿ ಅಂದರೆ 6 ಇಲ್ಲಾಂದರೆ 8 6 ಇಲ್ಲಾಂದರೆ 8 ದಳ ಬರುವಂಥ ಒಂದು ರಂಗೋಲಿ ಹಾಕೋದು ತುಂಬ ಅಂದರೆ ತುಂಬ ಪ್ರಿಯ ಈ ಒಂದು ರಂಗೋಲಿ ಲಕ್ಷ್ಮಿಗೆ. ಹಾಗಾಗಿ ನಾನು ಇದನ್ನು ಯೂಶಲಿ ಯೂಸ್ ಮಾಡೋದು ಜಾಸ್ತಿ. ನನಗೆ ರಂಗೋಲಿ ಹಾಕೋದಕ್ಕೆ ಅಷ್ಟು ಬರೋದಿಲ್ಲ. ಈಗ ಜಸ್ಟ್ ಈಗ ನಾನು ಮದುವೆ ಆದಾಗ ಕಲ್ತ್ಕೊಂಡಿರೋದ್ರಲ್ಲಿ ಕೆಲವೊಂದು ರಂಗೋಲಿಗಳನ್ನ ನಾನು ಪರ್ಟಿಕ್ಯುಲರಾಗಿ ನನಗೆ ಬೇಕಾದನ್ನು ನಾನು ಕಲ್ತ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಥರ ರಂಗೋಲಿನ ಹಾಕೋಬೇಕು. ಹಾಕ್ಕೊಂಡು ಲಕ್ಷ್ಮಿನ ನಿಲ್ಲಿಸ್ಕೊಂತ ಒಂದೊಂದೇ ಗೆರೆ ಹಾಕ್ಕೊಂಡು ಆ ಸುತ್ತ ಅಷ್ಟದಳ ಬರೋ ಹಾಗೆ ಫುಲ್ಲು ಕಂಪ್ಲೀಟಾಗಿ ಹಲ್ಲಲ್ಲೇ ಬಿಡೋದಾಗಲಿ ಅವೆಲ್ಲ ಮಾಡಬಾರ್ದು. ಫುಲ್ ಈ ಥರ ರಂಗೋಲಿನ ಹಾಕೋಬೇಕು. ನೆಕ್ಸ್ಟ್ ಅದಕ್ಕೆ ಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಒಂದು ಕಷ್ಟ ನಿವಾರಣೆ ಆಗಲಿ, ಬೇಗ ನನಗೆ ಅನುಕೂಲ ಮಾಡ್ಕೊಂಡ್ಬಿಟ್ಟು ಆ ಥರ ಒಂದು ಅರಿಶಿನ ಒಂದು ಮತ್ತು ಕುಂಕುಮನ ಹಾಕಬೇಕು. ಇನ್ನು ನೆಕ್ಸ್ಟ್ ಅಂತ ಬಂದರೆ ನಾನು ಏನಾದರೂ ಉಪ್ಪು ಹಾಕೋಕ್ಕೆ ಒಂದು ದೊಡ್ಡ ದೀಪ ಇಟ್ಟಿದ್ದೀನಲ್ಲ, ಈ ದೀಪ ಇಡೋಕ್ಕೆ ನಿಮ್ಗೆ ಏನಾದರೂ ಇಷ್ಟ ಆಗಲೇ ಒಂದು ಬೌಲ್ ಸಿಗುತ್ತೆ ದೊಡ್ಡದು, ಅದನ್ನು ಸಹ ನೀವು ಇಡ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಉಪ್ಪು. ಈ ಉಪ್ಪು ಯಾವುದೇ ಕಾರಣಕ್ಕೂ ಬೇರೆದಕ್ಕೆಲ್ಲ ಯೂಸ್ ಮಾಡ್ಬೋದು. ನೆಲ ಒರೆಸೋದಕ್ಕೆ ಹಾಕೋದಾಗಿರ್ಬೋದು, ಉಪ್ಪಿಗೆ ಹಾಕೋದಾಗಿರ್ಬೋದು, ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇದನ್ನೇ ಸಹ ಸಪ್ರೇಟಾಗಿ ದೇವ್ರ ಮಾಡಿ ಒಂದು ಕಡೆ ತುಂಬ ಒಳ್ಳೆಯದು. ಇದು ಏನಂದರೆ ಪಾಕೆಟ್ ಸಮೇತ ಕೆಲವೊಬ್ರು ಸುರಿತಾರೆ. ಆ ಥರ ಸುರಿಬಾರ್ದು. ಕೈಯಲ್ಲಿ 3 ಇಡಿ ಇರಬೇಕು. ಓಕೆನಾ. ಆ ಒಂದು 3 ಇಡಿ ಎಲ್ಲ ಬೇಗ ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರವಾಗಿ ನಿಲ್ಲಿಸಮ್ಮ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮನೆ ದೇವ್ರ ಹೆಸರು ಹೇಳ್ಕೊಂಡು ಲಕ್ಷ್ಮಿ ಹೆಸರು ಹೇಳ್ಕೊಂಡು ನಾವು ಪ್ರಾರ್ಥನೆ ಮಾಡಿ 3 ಇಡಿ ಉಪ್ಪನ್ನು ಹಾಕೋ ಅಂಥದ್ದು ಇದಕ್ಕೆ ಶ್ರೇಷ್ಠ ಅಂತಲೇ ಹೇಳ್ಬೋದು. ನೋಡಿ 3 ಇಡಿ ಹಾಕ್ತಾಯಿದ್ದೀನಿ. 3 ಇಡಿ ಹಾಕಿದ್ರೆ ಫುಲ್ ಅದು ಕಂಪ್ಲೀಟಾಗಿ ತುಂಬೋಗುತ್ತೆ. 3 ಇಡಿ ಹಾಕಿದ್ರೆ ಸಾಕು. ಇಲ್ಲ ನಾನು ಏನು ಲೆಕ್ಕ ಇಡೋದಿಲ್ಲ, ನಾನು ಹಾಕ್ತೀನಿ ಫುಲ್ಲು ತುಂಬವರೆಗೂ ಹಾಕ್ತೀನಿ ಅಂತಂದು ಅದು ಯಾವುದೇ ಒಂದು ಅಶುಭ ಅಲ್ಲ, ಅದು ಶುಭ. ಇದು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ನೋಡಿ ನಾನು 3 ಇಡಿ ಹಾಕಿದೆ, ಕಂಪ್ಲೀಟಾಗಿ ಆ ಒಂದು ದೀಪ ತುಂಬೋಗಿದೆ. ನೆಕ್ಸ್ಟ್ ಅಂತ ಬಂದು ಆ 2 ದೀಪನ ಅದ್ರ ಮೇಲೆ ಇಡಬೇಕು. ಯಾವುದೇ ಕಾರಣಕ್ಕೂ ನಾನು ಕೆಲವೊಂದು ನೋಡಿದ್ದೀನಿ ಅದ್ರ ಮೇಲೆ ಒಂಟಿ ದೀಪ ಹಚ್ಚೋದು, ಒಂಟಿ ದೀಪ ಹಚ್ಚೋ ಥರ ಒಂದು ಲೆಕ್ಕ ಬರುತ್ತೆ. ಹಾಗಾಗಿ 3 ಇಡಿ ಕರೆಕ್ಟಾಗಿ ನಾವು ದೀಪನ ಲೆಕ್ಕಕ್ಕೆ ತೊಗೊಂಡು ನಾವು ದೀಪ ಹಚ್ತಾ ಇದ್ದೀವಿ ಅಂತಂದರೆ ನಾವು 2 ದೀಪನೇ ಹಚ್ಚಬೇಕು. ನೆಕ್ಸ್ಟ್ ಒಂದು ದೀಪ ಇಟ್ಟು ಅದು ಸ್ವಲ್ಪ ಅರಿಶಿನ ಒಂದು ಅಕ್ಷತೆ ಏನಾರ ರೂಢಿ ಇದೆ ಹಾಕ್ಕೊಂಡು ನೆಕ್ಸ್ಟ್ ಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಮೇಲೆ ಒಂದು ದೀಪ ಇಡೋವಂಥದ್ದು ರೂಢಿಯಲ್ಲಿದೆ. ಓಕೆನಾ. ಈ ಒಂದು ತುಂಬ ನಮ್ಗೆ ಏನಾರ ದೀಪ ಹಚ್ಚೋದಕ್ಕೆ ಪೂರ್ಣ ಫಲ ಸಿಗಬೇಕು ಅಂತ ಏನಾರ ಈ ಒಂದು ನೆಕ್ಸ್ಟ್ ಹೇಳುವಂಥ ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮಾಡಿದರೆ ತುಂಬ ಅಂದರೆ ನಿಮಗೆ ತುಂಬ ಒಳ್ಳೆಯದು. ಓಕೆನಾ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ತುಪ್ಪ ಹಾಕಬೇಕು, ಇಲ್ಲಾಂದರೆ ಹಳ್ಳೆಣ್ಣೆ. ತುಂಬ ಶ್ರೇಷ್ಠ, ಲಕ್ಷ್ಮಿಗೆ ಪ್ರಿಯವಾದದ್ದು. ಅದಕ್ಕೂ ನಿಮ್ಗೆ ಏನಾದರೂ ಆಗಿಲ್ಲ ಅಂತಂದರೆ ಹಳ್ಳೆಣ್ಣೆ ಅಂತ ಏನು ಹೇಳ್ತೀವಿ, ಹಳ್ಳೆ ಮಾಡುವಂಥ ಎಣ್ಣೆ, ನಮ್ಮ ಒಂದು ಕಷ್ಟ ಬೇಗ ನಿವಾರಣೆ ಆಗಿರುವಂಥ ಒಂದು ಕಾರಣ ಆ ಒಂದು ಎಣ್ಣೆನ ಜಾಸ್ತಿ ಬಳಸ್ತಾರೆ. ಹಾಗಾಗಿ ಹಳ್ಳೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಶ್ರೇಷ್ಠ. ಓಕೆನಾ. ಇನ್ನು ದೀಪದ ಎಣ್ಣೆ ಎಲ್ಲ ಯೂಸ್ ಮಾಡೋದು ಅಷ್ಟು ಶ್ರೇಷ್ಠ ಅಲ್ಲ. ಚಿಕ್ಕದಾಗಲಿ ಇಡ್ಬೋದು. ನೆಕ್ಸ್ಟ್ ಬಂದು ಯಾವುದಾದ್ರೂ ಮಂತ್ರ ಇದ್ರೆ ಆಗಲಿ ಮತ್ತೊಂದಾಗಲಿ ಹೇಳ್ಕೊಂಡು ನೀವು ಆ ಎಣ್ಣೆನ ಹಾಕಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ಕಂಪ್ಲೀಟಾಗಿ ನಾನು ಯಾವ ಥರ ಹಚ್ತೀನಿ ಅದು ತೋರಿಸ್ತಾ ಇದ್ದೀನಿ. ಇನ್ನೊಂದು, ಈ ಒಂದು ಮಹಾಲಕ್ಷ್ಮಿ ಏನೇ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರು ನೀವು ಕೆಂಪು ಹೂವು ಅಂದರೆ ಲಕ್ಷ್ಮಿಗೆ ತುಂಬ ಪ್ರಿಯ. ಹಾಗಾಗಿ ನೀವು ಈ ದೀಪಕ್ಕೆ, ಉಪ್ಪಿನ ದೀಪಕ್ಕೆ ಲಕ್ಷ್ಮಿ ಇಟ್ಟು ಪೂಜೆ ಮಾಡಿದರೆ ಅಂದರೆ ಲಕ್ಷ್ಮಿಯ ಒಂದು ಸಂಕೇತವಾಗಿ ನಾವು ಪೂಜೆ ಮಾಡೋದ್ರಿಂದ ಇದಕ್ಕೆ 5 ಥರ ಹೂವು ಇಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಕೆಂಪು ಸಿಗುವಂಥ ನಾರ್ಮಲ್ ಆಗಿ ನಮಗೆ ಸಿಟಿಗಳಲ್ಲಿ 5 ಥರ ಹೂವು ಸಿಗಲ್ಲ ಅಂತ ಇಲ್ಲ ಅಂತ ಕೆಂಪು ಗುಲಾಬಿ 5 ಸಹ ಅಂದರೆ ತುಂಬ ಒಳ್ಳೆಯದು. ಇನ್ನೂ ನೀವು ಶ್ರೇಷ್ಠವಾಗಿ ಇನ್ನೂ ಇರ್ತೀರಾ ಅಂತ ಹೇಳಿದ್ರೆ ಮಲ್ಲಿಗೆ ಹೂವು ಅಂತ ಹೇಳಿದ್ರೆ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಪ್ರಿಯ. ದುಂಡು ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಮಲ್ಲಿಗೆ ಹೂವು ಆಗಿರ್ಬೋದು, ಮಳ್ಳೆ ಹೂವು ಆಗಿರ್ಬೋದು, ಇವನ್ನೆಲ್ಲ ತುಂಬ ಲಕ್ಷ್ಮಿಗೆ ಪ್ರಿಯ. ಓಕೆನಾ. ಈ ಥರ ನಿಮ್ಮ ಮನೇಲಿ ಏನಾದ್ರು ಲಕ್ಷ್ಮಿ ಕೂರಿಸ್ತೀರಾ ಅದು ತಕ್ಕನಾಗಿ ನೀವೇನಾರ ರೂಲ್ಸ್ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಮಾತ್ರ ಅದನ್ನ ಕೂರಿಸ್ಕೊಂಡು ನೀವು ಪೂಜೆ ಮಾಡ್ಬೋದು, ಇಲ್ಲಾಂದರೆ ಬೇಡ. ಅಪ್ಪಂಗೆ ಕೊಡ್ತೀಯಾ ಅಮ್ಮಂಗೆ? ನಿಂದು ಹೋಗಿ ಆಟಾಡೋ. ಬಾಲ್ ಎಲ್ಲಿ ಪಾಪ? ಬಾಲ್ ಕೊಡ್ಸಿದ್ನಲ್ಲ ಎಲ್ಲಿ? ಎಲ್ಲಿದೆ?
ಏದ ಮೇಲೆ ಬೋಲು ಬೋಲು. ಇನ್ನು ಆಯಿತು, ನನ್ನ ಮಗಳನ್ನು ಮಾತಾಡ್ಸಿದ್ದಾಯಿತು. ಹಾಗೆಯೇ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಮಗಳು ನಾನು ನೋಡ್ಕೊಳ್ಳೋ ಇರೋಂಥ ಕಾರಣ ನೋಡ್ಕೊಂಡೆ ಅವನ ಮೇಲೆ ಒಂದು ಕಣ್ಣಿಟ್ಟೆ ನಾವೆಲ್ಲ ಮಾಡ್ಕೊಳ್ಳೋವಂಥದ್ದು. ಸಿಕ್ಕಾಪಟ್ಟೆ ತಿಂಡಿ ಜಾಸ್ತಿ. ಹಾಗಾಗಿ ಮಕ್ಕಳೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳಲ್ವ, ಹಾಗಾಗಿ ಇನ್ನು ನಾರ್ಮಲಾಗಿ ಇಟ್ಟಿರುವಂಥ 2 ದೀಪನ ಚಿಕ್ಕ ನಾರ್ಮಲ್ ಇದೆ 2 ದೀಪ ಮಾಮೂಲಿ ಹಚ್ಚಿಬಿಟ್ಟು ಆ ದೀಪ ಹಚ್ಬಿಟ್ಟು ಲಕ್ಷ್ಮಿನ ನೆನೆಸ್ಕೊಂಡು ಅಥವಾ ಏನಾದ ನಿಮಗೆ ಸ್ತೋತ್ರ ಮಂತ್ರ ಏನಾನ ಬರುತ್ತೆ ಅಂದರೆ ಅದನ್ನ ನೆನೆಸ್ಕೊಂಡು ಅದನ್ನ ಹೇಳಿ ನೆಕ್ಸ್ಟ್ ನೀವು ದೀಪ ಹಚ್ಚಿದ್ರೆ ನಿಮಗೆ ತುಂಬ ಒಳ್ಳೆಯದು. ಓಕೆನಾ? ಈ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಇಷ್ಟೇ ಸಿಂಪಲ್ಲಾಗಿ ಹಚ್ಚಿ, ನಾವೇನೇನೋ ಲಾಜಿಕ್ ಮಾಡೋದಕ್ಕಿಂತ ಹಚ್ಚೋದನ್ನೇ ನೀಟಾಗಿ ಹಚ್ಚಿದ್ರೆ ಸಾಕು. ಓಕೆನಾ? ಈ ಒಂದು ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ? ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ದೀಪನ ಯಾವುದೇ ಕಾರಣಕ್ಕೂ ಏನು ಬೆಂಕಿ ಕಡ್ಡಿಲಿ ಹಚ್ಚೋದು ಮತ್ತೊಂದ್ರಲ್ಲಿ ಹಚ್ಚೋದು ಮಾಡಬಾರ್ದು. ಊದ್ಗಡ್ಡಿಲಿ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ಈ ಥರ ನಾನು ಸಿಂಪಲ್ಲಾಗಿ ಮನೇಲೇ ಪೂಜೆ ಮಾಡ್ಕೊತೀನಿ. ಸಿಂಪಲ್ಲಾಗಿ ಆದಷ್ಟು ಸಿಂಪಲ್ಲಾಗಿ ಈ ಥರ ನಾವು ಈ ಸಿಂಪಲ್ಲಾಗಿ ಮಾಡಿದ್ರು ಇರುವಂಥ ರೂಲ್ಸ್ಗಳನ್ನ ನೀಟಾಗಿ ಫಾಲೋ ಮಾಡಿದ್ರೆ ನಮ್ಗೆ ಅದರ ಪೂರ್ಣ ಫಲ ಸಿಗುತ್ತೆ ಅನ್ನೋದು ನನ್ನ ಒಂದು ಅನುಭವ, ನನ್ನ ಒಂದು ನಂಬಿಕೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಶುಕ್ರವಾರ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅಷ್ಟೊಂದು ಕಷ್ಟಪಟ್ಟು ಒಂದು ವಿಡಿಯೋಸ್ ಎಲ್ಲ ಮಾಡ್ತೀವಿ, ಒಂದು ಸಬ್ಸ್ಕ್ರೈಬ್ ಮಾತ್ರ ಹೈ ಆಗ್ತಾನೆ ಇಲ್ಲ. ಏನು ರೀಸನು ಅಂತ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.